1 2 3 4 1 2 I can't sir. ಆಗ್ತಿಲ್ಲ ಸರ್. Come on, do it. ಸರ್ ಮಾರ್ಕೆಟಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ನ ಟ್ರೈ ಮಾಡಿದಾಯ್ತು, ಆದರೂ ನಿಶಕ್ತಿ ಕಮ್ಮಿ ಆಗ್ತಾನೇ ಇಲ್ಲ. ಈ ಎನರ್ಜಿ ಪೌಡರ್ಸ್ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಐ ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದರೂ ಅದನ್ನು ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನ. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ. ನಂದಿನಿ, ಪರಿಶುದ್ಧತೆಯ ಪ್ರತೀಕ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ. ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932ರಿಂದ ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸರ್. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲದೆ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ. ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ತಮಿಳುನಾಡಿನ ಜಲ್ಲಿಕಟ್ಟು ಕ್ರೀಡೆಗೆ ಸುಗ್ರೀವಾಜ್ಞೆ ಹೊರಡಿಸುವ ಮೂಲಕ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತಾಳಿದೆ. ಜನರಿಂದ ಆಯ್ಕೆಯಾಗಿ ರಾಜ್ಯದಿಂದ ಕಳುಹಿಸಲ್ಪಟ್ಟ ಸಂಸದರು ನಿಷ್ಕ್ರಿಯರಾಗಿದ್ದಾರೆ ಎಂದು ಆರೋಪಿಸಿ ಸಂಸದರ ಭಾವಚಿತ್ರಗಳಿಗೆ ಗಂಧದ ಹಾರ ಹಾಕಿ ಸಾಂಕೇತಿಕವಾಗಿ ಸನ್ಮಾನಿಸುವ ಮೂಲಕ ವಿಭಿನ್ನ ರೀತಿಯಲ್ಲಿ ಕಾಂಗ್ರೆಸ್ನ ಕೆಆರ್ ಕ್ಷೇತ್ರದ ಶಾಸಕ ಎಂಕೆ ಸೋಮಶೇಖರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರು ನಡೆದ ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಶಾಸಕ ಎಂಕೆ ಸೋಮಶೇಖರ್, ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡು ಜನರ ಸಾಂಸ್ಕೃತಿಕ ಆಶೋತ್ತರಗಳನ್ನು ಈಡೇರಿಸಲು ಮುಂದಾಗಿದ್ದಾರೆ. ಆದರೆ ಕರ್ನಾಟಕದ ಯಾವುದೇ ವಿಷಯದಲ್ಲಿಯೂ ಆಸಕ್ತಿ ತೋರದೆ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಕರ್ನಾಟಕದಲ್ಲಿ 17 ಮಂದಿ ಸಂಸದರಿದ್ದರೂ ಅವರಿಂದ ರಾಜ್ಯದ ಹೋರಾಟಕ್ಕೆ ನ್ಯಾಯ ಒದಗಿಸಲು ಸಾಧ್ಯವಾಗದ ಕಾರಣ ಈ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಕ್ರೋಶದಿಂದ ನುಡಿದರು. ರಾಜ್ಯದ ಮುಖ್ಯಮಂತ್ರಿ ಕಾವೇರಿ ನೀರಿನ ಹಾಗೂ ಇನ್ನಿತರೆ ಸಮಸ್ಯೆಗಳ ಕುರಿತಾಗಿ ಪ್ರಧಾನಿಯವರನ್ನು ಭೇಟಿಯಾಗಲು ಹಲವು ಬಾರಿ ಪ್ರಯತ್ನಿಸಿದರು. ಭೇಟಿಗೆ ಅವಕಾಶ ನೀಡದೆ ಸತಾಯಿಸಿದರಲ್ಲದೆ ನಿರಾಕರಿಸಿದರು. ಹಾಗೆ ಬರಗಾಲದ ಹಿನ್ನೆಲೆಯಲ್ಲಿ ಬರ ಪರಿಹಾರಕ್ಕೆ ಸಹಕರಿಸಲಿಲ್ಲ. ಆದರೆ ತಮಿಳುನಾಡಿಗೆ ಸ್ಪಂದಿಸುತ್ತಿರುವುದು ಅನುಮಾನಕ್ಕೆ ಎಡೆಮಾಡಿಕೊಡುತ್ತಿದೆ ಎಂದರು. ಮುಖ್ಯಮಂತ್ರಿಗಳು 7 ಬಾರಿ ಹೋದ್ರೂ ಕೂಡ ಭೇಟಿ ಮಾಡೋಕ್ಕೂ ಅವಕಾಶಗಳಾಗಲಿಲ್ಲ. ಕರ್ನಾಟಕ ನೀರಿಲ್ದೇನೆ, ಮಳೆ ಇಲ್ದೇನೆ ಬರದಿಂದ ತತ್ತರಿಸ್ತಾ ಇದೆ. ಅವರು ನಮಗೆ ಪರಿಹಾರ ಕೊಡಿ ಅಂತೇಳಿ 17,000 ಕೋಟಿಗೆ ಪರಿಹಾರ ಸಲ್ಲಿಸಿದ್ರು. ಅದರಲ್ಲಿ 4,000ಕ್ಕೆ ಬೇಡಿಕೆ ಇಟ್ಟು ಕೊಟ್ಟಿದ್ದು 1,700 ಕೋಟಿ ಕೊಡ್ತೀವಿ ಅಂತ ಆಶ್ವಾಸನೆ ಇನ್ನೂ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಹೋದ್ರು ಕೂಡ ತಮಿಳುನಾಡು ಕೇಂದ್ರಕ್ಕೆ ಪ್ರಧಾನಮಂತ್ರಿಗಳು ಭೇಟಿಗಳು ಕೊಡ್ತಾ ಇಲ್ಲ. ಯಾವ ಎಂಪಿನೂ ಕೂಡ ಈ ಎಲ್ಲರ ಪರವಾಗಿ ನೀವು ಎಂಪಿಗಳನ್ನ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ತಂದು ಕಳಸಾ ಬಂಡೂರಿ ಆಗಬೇಕು, ಮಹದಾಯಿ ಆಗಬೇಕು, ಕಾವೇರಿ ನೀರು ಆಗಬೇಕು ಅಂತೇಳಿ 17 ಜನ ಎಂಪಿಗಳು ಯಾವಾಗಲೂ ಒಗ್ಗಟ್ಟಿನಿಂದ ಸೇರಿ ಪ್ರಧಾನಮಂತ್ರಿ ಮೇಲೆ ಒತ್ತಡ ಆಗ್ತಕ್ಕಂಥ ಕೆಲಸ ಮಾಡಲೇ ಇಲ್ಲ. ಅವರು ಪ್ರಧಾನಮಂತ್ರಿಗೆ ಎದುರುಕೊಂಡು ಹಿಂದೆ ನಿಂತ್ಕೊಳ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ಕರ್ನಾಟಕದ ಪರವಾಗಿ 17 ಜನ ನಿಲ್ಲಲೇ ಇಲ್ಲ. ಆದರೆ ತಮಿಳುನಾಡಿನ ಜನ ಸ್ಟ್ರೈಕ್ ಮಾಡಿದ ಕ್ಷಣಕ್ಕೆ ಜಲ್ಲಿಕಟ್ಟು ಅದೇ ನೀರಿನ ಥರ ಅಲ್ಲ, ಅದೊಂದು ಪಂದ್ಯ ಅಥವಾ ಜನಕ್ಕಾಗಿ ನಡೀತಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಕಲೆ. ಅದಕ್ಕೋಸ್ಕರ ಒಂದೇ ದಿನದಲ್ಲಿ ಇವರು ಸುಗ್ರೀವ ಧಿಕ್ಕರಿಸಿ ಇವರೇ ಸುಗ್ರೀವಾಜ್ಞೆ ತಂದು ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಅಂದರೆ ಕರ್ನಾಟಕಕ್ಕೂ ತಮಿಳುನಾಡಿಗೂ ಎಷ್ಟೊಂದು ವ್ಯತ್ಯಾಸಗಳು ಮಾಡ್ತಾರೆ. ಕರ್ನಾಟಕಕ್ಕೆ ಯಾವ ರೀತಿ ಅವಮಾನಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಕಳೆದ 4 ವರ್ಷದಿಂದ. ಕೇವಲ 1-2 ದಿನದಲ್ಲೇ ತಮಿಳುನಾಡು ಜಲ್ಲಿಕಟ್ಟಿಗೆ ಪರ್ಮಿಷನ್ ಕೊಡ್ತಾರೆ. ಇವತ್ತು 17 ಜನ ಎಂಪಿಗಳು ಸೇರಿ ಕರ್ನಾಟಕದಲ್ಲಿ ಸತ್ವಹೀನರಾಗಿದ್ದಾರೆ, ನರಸತ್ತವರ ರೀತಿಯಲ್ಲಿದ್ದಾರೆ. ಯಾರು ಕೂಡ ಕರ್ನಾಟಕದ ಪರವಾಗಿ ಸ್ವಲ್ಪ ಎದುತ್ತಾ ಇಲ್ಲ. ಕಳಸಾ ಬಂಡೂರಿ ನಾಲೆ ಪರವಾಗಲಿ, ಕಾವೇರಿ ಪರವಾಗಲಿ, ಈ ಬರದಿಂದ ಇಡೀ ರಾಜ್ಯ ತತ್ತರಿಸಿರೋದ್ರಿಂದಾಗಲಿ ಯಾವುದಕ್ಕೂ ಕೂಡ
ಯಾವ 17 ಎಂಪಿಗಳು ಸ್ಪಂದಿಸ್ತಾ ಇಲ್ಲ. ಅದಕ್ಕೋಸ್ಕರ 17 ಎಂಪಿಗಳಿಗೂ ಕೂಡ ಇದನ್ನ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಪ್ರತಿಭಟನೆಯಲ್ಲಿ ಸಂಸದರ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು. ಹಾಗೆ ಪ್ರತಿಭಟನೆಯಲ್ಲಿ ಮಾಜಿ ಮಹಾಪೌರರು, ನಗರ ಪಾಲಿಕೆ ಸದಸ್ಯರು, ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ 200ಕ್ಕೂ ಅಧಿಕ ಮಂದಿ ಪಾಲ್ಗೊಂಡಿದ್ದರು. ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ನಡೆಸಲು ಸುಗ್ರೀವಾಜ್ಞೆ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕಂಬಳ ನಡೆಸುವಂತೆ ಹಾಗೂ ಕಾವೇರಿ ಮಹದಾಯಿ ವಿಚಾರವಾಗಿ ಕೇಂದ್ರ ಸರ್ಕಾರವು ಸುಗ್ರೀವಾಜ್ಞೆ ಹೊರಡಿಸುವಂತೆ ಆಗ್ರಹಿಸಿ ಕರ್ನಾಟಕ ಕಾವಲು ಪಡೆಯು ವಿನೂತನವಾಗಿ ಪ್ರತಿಭಟನೆ ನಡೆಸಿತು. ನಗರದ ನ್ಯಾಯಾಲಯದ ಮುಂದಿರುವ ಗಾಂಧಿ ಪ್ರತಿಮೆ ಎದುರು ಕಾವಲು ಪಡೆ ಕಾರ್ಯಕರ್ತರು ಕಂಬಳದಲ್ಲಿ ಪಾಲ್ಗೊಳ್ಳುವ ಕೋಣಗಳನ್ನು ಸಾಂಕೇತಿಕವಾಗಿ ತಂದು ಪ್ರತಿಭಟನೆ ನಡೆಸಿದರು. ನಂತರ ಕಾವಲು ಪಡೆಯ ರಾಜ್ಯಾಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ, ಕರ್ನಾಟಕ ರಾಜ್ಯದಿಂದ ಬಿಜೆಪಿಯ ಕೇಂದ್ರ ಸರ್ಕಾರಕ್ಕೆ 17 ಮಂದಿ ಸಂಸದರನ್ನು ನೀಡಿದೆ. ಆದರೆ ಕೇಂದ್ರ ಸರ್ಕಾರವು ಕಾವೇರಿ ಮಹದಾಯಿ ವಿಚಾರವಾಗಿ ಸುಗ್ರೀವಾಜ್ಞೆ ಹೊರಡಿಸಲು ಕಾಳಜಿ ತೋರಿಸಿಲ್ಲ. ಅಲ್ಲದೆ ರಾಜ್ಯದ ಹಿತಕ್ಕಾಗಿ ಹಲವು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಿ ಭೇಟಿಗೆ ಅವಕಾಶ ನೀಡದೆ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದರು. ಇಂದು ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಸ್ಪರ್ಧೆಗೆ ಸುಗ್ರೀವಾಜ್ಞೆ ತಂದಿರುವ ಕೇಂದ್ರ ಸರ್ಕಾರ ಕರ್ನಾಟಕದ ಕಾವೇರಿ ಮಹದಾಯಿ ಕಂಬಳದ ವಿಚಾರದಲ್ಲಿ ಸುಗ್ರೀವಾಜ್ಞೆ ತಂದು ಕರ್ನಾಟಕಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿದರು. ರಾಜ್ಯದ ಹಿತಕ್ಕಾಗಿ ಕನ್ನಡ ನಾಡಿನ ಜನತೆಗಳು ಒಗ್ಗಟ್ಟಾಗಿ ನಿಲ್ಲಬೇಕಿದ್ದು ಮುಂದಿನ ದಿನಗಳಲ್ಲಿ ಬಿಜೆಪಿ ಸಂಸದರಿಗೆ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರತಿ ಬಾರಿನೂ ಕೂಡ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ಅನುಸರಿಸುವಂಥದ್ದು ಖಂಡಿಸಿ ಇವತ್ತು ಕರ್ನಾಟಕ ಕಾವಲು ಪಡೆ ಹೋರಾಟವನ್ನ ಮಾಡ್ತಾ ಇದೆ. ಕುಡಿಯೋದಕ್ಕೆ ನೀರಿಲ್ಲ ಅಂತ ಅಂದ್ರೂ ಕೂಡ ಸುಪ್ರೀಂ ಕೋರ್ಟ್ ಎಂಬ ಪ್ರತಿಭಟನೆಯಲ್ಲಿ ಬಿ ಮಹದೇವ, ಎಸ್ ಚಂದ್ರಶೇಖರ್, ಡಿಆರ್ ಕರಿಗೌಡ, ಎಂ ಮಂಜುನಾಥ್, ಕಾಳಪ್ಪ, ಕೃಷ್ಣ, ನವೀನ್ ಮತ್ತಿತರರು ಭಾಗವಹಿಸಿದ್ದರು. ನಂಜನಗೂಡು ಹಾಗೂ ಗುಂಡ್ಲುಪೇಟೆ ಉಪಚುನಾವಣೆ ಹಿನ್ನೆಲೆ ಇಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಜಿಲ್ಲೆಯ ಪಕ್ಷದ ಕಾರ್ಯಕರ್ತರೊಂದಿಗೆ ಚರ್ಚೆ ನಡೆಸಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಗೆ ಆಗಮಿಸಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಉಪಚುನಾವಣೆಯಲ್ಲಿ ಇಂದು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಲು ಬಂದಿದ್ದು 2 ದಿನದಲ್ಲಿ ಈ ಕುರಿತು ಮಾಹಿತಿ ಹೊರಬೀಳಲಿದೆ ಎಂದರು. ಅಲ್ಲದೆ 2018ರ ವಿಧಾನಸಭೆ ಚುನಾವಣೆ ಹಿನ್ನೆಲೆ 1 ವರ್ಷಕ್ಕೆ ಮುನ್ನವೇ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೊಳಿಸಲು ತೀರ್ಮಾನಿಸಿದ್ದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈ ಸಂಬಂಧ ಮುಂದಿನ ದಿನಗಳಲ್ಲಿ ನಿರ್ಧಾರ ತಿಳಿಸುತ್ತಾರೆ ಎಂದರು. ಫೆಬ್ರವರಿ 28ನೇ ತಾರೀಕು ಏನೋ ಒಂದು ಪ್ರಥಮ ಹಂತದ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅನ್ನೋದು ಪಕ್ಷದ ಒಂದು ತೀರ್ಮಾನ ಏನಿದೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಅಭಿಪ್ರಾಯದ ಸಂಗ್ರಹಣೆಯ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ತುಮಕೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಈ ಹಲವಾರು ಜಿಲ್ಲೆಗಳಲ್ಲಿ ಅಭಿಪ್ರಾಯದ ಸಂಗ್ರಹಣೆ ಕಾರ್ಯಕ್ರಮಗಳೇನು ಮುಗಿದಿದೆ. ನಾಳೆ ಮತ್ತು ನಾಡಿದ್ದು 2 ದಿನ ದೇವೇಗೌಡರ ನಾಯಕತ್ವದಲ್ಲೇ ಕೋರ್ ಕಮಿಟಿಯ ಸಭೆ ಕರೆದಿದ್ದೇವೆ. ಆ ಸಭೆಯಲ್ಲಿ ಈ ಒಂದು ಮಾಹಿತಿಗಳೇನಿದೆ, ಮೊದಲನೇ ಹಂತದ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಬೇಕಾದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ಅಭಿಪ್ರಾಯಗಳಿಂದ ಅದೆಲ್ಲವನ್ನು ಕ್ರೋಢೀಕರಿಸಿ ಫೆಬ್ರವರಿ ಕೊನೆಯ ಹಂತದಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಬಿರುಕಾಗಿದ್ದು ಅದರ ಬಗ್ಗೆ ಪ್ರತಿಕ್ರಿಯಿಸುವುದಿಲ್ಲ ಎಂದರು. 2005ರಲ್ಲಿ ಯಡಿಯೂರಪ್ಪ ಬಿಜೆಪಿ ಪಕ್ಷವನ್ನೇ ಬಿಡುವ ಪರಿಸ್ಥಿತಿಯಲ್ಲಿದ್ದರು. ಅಂತಹ ಸಮಯದಲ್ಲಿ ತಾನೇ ಪಕ್ಷ ಬಿಡದಂತೆ ಅರಿವು ಮೂಡಿಸಿದ್ದೆ. ಇಂದು ಈಶ್ವರಪ್ಪನವರಿಗೆ ಅಂತಹ ಅರಿವನ್ನು ಬಿಜೆಪಿ ಮುಖಂಡರು ಮೂಡಿಸುತ್ತಿದ್ದಾರೆ ಎಂದು ಬಿಜೆಪಿ ಭಿನ್ನಮತದ ಬಗ್ಗೆ ಉತ್ತರಿಸಿದರು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆ.ಎಸ್. ರಂಗಪ್ಪ ಜೆಡಿಎಸ್ನ ಅಭ್ಯರ್ಥಿಯಾಗಿ ಚಾಮರಾಜ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿದ್ದಾರಂತೆ ಎಂಬ ಪ್ರಶ್ನೆಗೆ ಅಂತಹ ಯಾವುದೇ ಚರ್ಚೆ ನಡೆದಿಲ್ಲ, ಇದೆಲ್ಲ ಊಹಾಪೋಹದ ಮಾತು ಎಂದರು. ಅಲ್ಲದೆ ಜಲ್ಲಿಕಟ್ಟುಗೆ ಸಂಬಂಧಿಸಿದಂತೆ ಸುಗ್ರೀವಾಜ್ಞೆ ಹೊರಡಿಸಿದ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ಪಕ್ಷದ ವಿರುದ್ಧ ಕಿಡಿಕಾರಿದರು. ಕಾವೇರಿ, ಮಹದಾಯಿ, ಕಂಬಳಗಳಂತಹ ಸಮಸ್ಯೆ ಬಗೆಹರಿಯಲು ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ನಂಜನಗೂಡು ಉಪಚುನಾವಣೆಗೆ ಜೆಡಿಎಸ್ ನಗರಾಧ್ಯಕ್ಷ ಹರೀಶ್ ಗೌಡರಿಗೆ ಟಿಕೆಟ್ ನೀಡುವಂತೆ ಕೂಗಾಡಿದ ಕಾರ್ಯಕರ್ತರ ಮೇಲೆ ಹಾಗೂ ನಗರಾಧ್ಯಕ್ಷರ ಮೇಲೆ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ ಪ್ರಸಂಗವು ಈ ಸಂದರ್ಭದಲ್ಲಿ ನಡೆಯಿತು. ಪಾಪ ಯಡಿಯೂರಪ್ಪನವರು ಈಗ ಹೇಳಿದ್ದಾರೆ, ಪಕ್ಷದ ನಿಷ್ಠೆ ಬಗ್ಗೆ
ಪಾಪ ಕೆಲವರು ಈಶ್ವರಪ್ಪನವ್ರಿಗೆ ತಿಳುವಳಿಕೆ ಮೂಡಿಸ್ಲಿಕ್ಕೆ ಹೊರಟಿದ್ದಾರೆ. ಗುಲ್ಬರ್ಗಾದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಬಹುಶಃ ಯಡಿಯೂರಪ್ಪನವರು 2005ರಲ್ಲಿ BJP ಪಕ್ಷವನ್ನು ಬಿಡಬೇಕು, ಈಗ ಅವರು ಯಡಿಯೂರಪ್ಪನ ಹೇಳಿಕೆ ಕೊಟ್ಟಿರ್ತಕ್ಕಂಥ ಗಮನಿಸಿದ್ದೇನೆ. ಅಧಿಕಾರಕ್ಕೋಸ್ಕರವಾಗಿ ನಾವು ಪಕ್ಷಕ್ಕೆ ದ್ರೋಹ ಮಾಡಬಾರದು ಅಂತ ಹೇಳ್ಕೊಂಡಿದ್ದಾರೆ. ಬಹುಶಃ 2005ನೇ ಇಸ್ವಿನಲ್ಲೇ BJP ಪಕ್ಷವನ್ನು ಅವರು ತೊರೆಯಬೇಕು ಅಂತ ಹೊರಟಾಗ ಆ ಪಕ್ಷವನ್ನು ತೊರೆದೇ ಇರತಕ್ಕಂಥ ರೀತಿಯಲ್ಲಿ ಅವರಿಗೆ ಸಲಹೆ ಕೊಟ್ಟವನೇ ನಾನು. ನನಗೆ ಮುಂದೆ ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಜನತೆಯ ವಿಶ್ವಾಸವನ್ನು ಯಾವ ರೀತಿ ಗಳಿಸಬೇಕು ಆ ನಿಟ್ಟಿನಲ್ಲಿ ನನ್ನ ಗಮನ ಇದೆ ಅಂತಕ್ಕಂಥ ಹೇಳಿಕ್ಕೆ ಬಯಸ್ತೀನಿ. ಈಗಾಗಲೇ ಅದರ ಬಗ್ಗೆ ಹೇಳಿದ್ದೇನೆ. ಈಗಾಗಲೇ ಅದರ ಬಗ್ಗೆ ನಾನು ಏನು ಹೇಳಿಕೆ ಕೊಟ್ಟಿದ್ದೇನೆ. ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶವನ್ನೇ ಇವತ್ತು ಬದಲಾವಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಅಲ್ಲಿಯ ಪ್ರಾದೇಶಿಕ ಪಕ್ಷಗಳಿಂದ ತಂದಿದ್ದಾವೆ. ಇವತ್ತು ಕರ್ನಾಟಕ ರಾಜ್ಯದ ಜನತೆಯೂ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಕಾವೇರಿ ನೀರಿನ ವಿಷಯ ಇರ್ಬೋದು, ಮಹದಾಯಿ ನದಿಯ ನೀರಿನ ವಿಷಯ ಇರ್ಬೋದು, ನೂರಾರು ವರ್ಷಗಳು ನಮ್ಮ ಹೋರಾಟ ಏನಿದೆ ಅದಕ್ಕೆ ಕೇಂದ್ರ ಸರ್ಕಾರಗಳು ಸ್ಪಂದಿಸ್ತಿಲ್ಲ. ಅದರ ಸತ್ಯ ಇದೆ. ಎಲ್ಲಿಯವರೆಗೆ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳನ್ನು ದೂರ ಇಟ್ಟು ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಪಕ್ಷಗಳನ್ನು ಜನತೆ ಇವತ್ತು ಬೆಂಬಲಿಸ್ತಕ್ಕಂಥ ತೀರ್ಮಾನ ಮಾಡೋವರೆಗೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ಸಮಸ್ಯೆಗಳ ಪರಿಹಾರ ದೊರಕೋದಿಲ್ಲ. ದೇವರಾಜ ಮಾರುಕಟ್ಟೆಯನ್ನು ಕೆಡವುವ ಅಥವಾ ಪುನರುಜ್ಜೀವಗೊಳಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಮುಂದಿನ 3 ವಾರಗಳಲ್ಲಿ ಸೂಕ್ತ ಉತ್ತರ ನೀಡಬೇಕೆಂದು ಹೈಕೋರ್ಟ್ ಆದೇಶಿಸಿದೆ. ದೇವರಾಜ ಮಾರುಕಟ್ಟೆಯನ್ನು ಕೆಡವದಂತೆ ಕಳೆದ ನವೆಂಬರ್ 28ರಂದು ಮಧ್ಯಂತರ ಆದೇಶ ನೀಡಿದ್ದ ಹೈಕೋರ್ಟ್ ಇದೀಗ ಸರ್ಕಾರಕ್ಕೆ ದೇವರಾಜ ಮಾರುಕಟ್ಟೆಯನ್ನು ಕೆಡವುವ ಅಥವಾ ಪುನರುಜ್ಜೀವನ ಮಾಡುವ ಸಂಬಂಧ ಸೂಕ್ತ ವರದಿ ನೀಡುವಂತೆ ಸೂಚನೆ ನೀಡಿದೆ. ಸರ್ಕಾರ ಮುಂದಿನ 3 ವಾರಗಳಲ್ಲಿ ಯಾವುದೇ ಆಕ್ಷೇಪ ಹೇಳಿಕೆ ನೀಡದಿದ್ದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರಿಗೆ ಕೋರ್ಟ್ಗೆ ಖುದ್ದು ಹಾಜರಾಗುವಂತೆ ಆದೇಶಿಸಲಾಗಿದ್ದು ವಿಚಾರಣೆಯನ್ನು ಜನವರಿ 25ಕ್ಕೆ ಮುಂದೂಡಿದೆ. ದೃಷ್ಟಿಹೀನರ ಆಶಾಕಿರಣ, ಅಂಧರಿಗೆ ಲಿಪಿಗಳನ್ನು ಕಂಡುಹಿಡಿದ ಲೂಯಿ ಬ್ರೈಲ್ ರವರ 208ನೇ ಜನ್ಮದಿನಾಚರಣೆಯನ್ನು ಕರ್ನಾಟಕ ಅಂಧರ ಸಂಘ ಹಾಗೂ ಹೋಟೆಲ್ ಮಾಲೀಕರ ಸಂಘದ ಸಹಯೋಗದಲ್ಲಿ ಏರ್ಪಡಿಸಲಾಗಿತ್ತು. ನಗರದ ತಿಲಕ್ ನಗರದ ಶ್ರೀ ರಾಜಕುಮಾರಿ ದೊಡ್ಡಮ್ಮಣ್ಣಿ ಆಶ್ರಮದಲ್ಲಿ ಲೂಯಿ ಬ್ರೈಲ್ ರವರ ಜನ್ಮದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೆ ಲೂಯಿ ಬ್ರೈಲ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮತ್ತು ಭಾವಪೂರ್ಣ ನಮನವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣ ಗೌಡ, ಲೂಯಿ ಬ್ರೈಲ್ ಯಾರು ಎಂಬುದೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅವರ ಬಗ್ಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವ ಮೂಲಕ ಅವರನ್ನು ನೆನೆಯುತ್ತಿರುವುದು ಶ್ಲಾಘನೀಯ. ಹಾಗೆ ಅಂಧ ಮಕ್ಕಳಿಗೆ ಲೂಯಿ ಬ್ರೈಲ್ ರವರೇ ಕಣ್ಣುಗಳು ಇದ್ದ ಹಾಗೆ ಎಂದು ತಮ್ಮ ಅಭಿಪ್ರಾಯ ತಿಳಿಸಿದರು. 43 ವರ್ಷಗಳ ಮಾತ್ರ ಬದುಕಿದ್ರು ಸಹ ನಿಮ್ಮೆಲ್ಲರಿಗೂ ನಮ್ಮ ಪ್ರಪಂಚದಾದ್ಯಂತ 216 ದೇಶಗಳಿಗೆ ಒಂದು ಲಿಪಿಯನ್ನು ಕಂಡಿರುವಂತ ಮಹಾನ್ ದೈವ ಅಂತವರಿಗೆ ನೀವು ನೆನೆಸಿಕೊಳ್ಳುವಂತೂ ತುಂಬಾ ಹೆಮ್ಮೆಯ ದಿನ ಅಂತ ನಾವು ಭಾವಿಸ್ತೇವೆ. ಯಾಕೆಂದ್ರೆ ನೀವು ಇನ್ನೊಬ್ಬರ ಆಶ್ರಯದಲ್ಲಿ ಪ್ರತಿ ದಿನ ಒಂದಲ್ಲ ಒಂದು ವಿಚಾರದಲ್ಲಿ ಇನ್ನೊಬ್ಬರ ಆಶ್ರಯದಲ್ಲಿ ನಾವು ಬದುಕಬೇಕಂತ ಪರಿಸ್ಥಿತಿ ಹಿಂದೆ ಇತ್ತು ಜಾಸ್ತಿ. ಈಗ ತಾವು ಕೂಡ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತಹ ಪರಿಸ್ಥಿತಿ ಒದಗಿ ಬರ್ತಾ ಇದೆ. ಹಾಗೆ ಸುಮಾರು 500 ಅಂಧ ಮಕ್ಕಳಿಗೆ ಹೋಟೆಲ್ ಮಾಲೀಕರ ಸಂಘದ ವತಿಯಿಂದ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆಯ ನಿವೃತ್ತ ಕೈಗಾರಿಕಾ ಶಿಕ್ಷಕರಾದ ಶ್ರೀ ಶರಣಪ್ಪನವರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಅಂಧರ ಸಂಘದ ಅಧ್ಯಕ್ಷ ಅಬ್ದುಲ್ ಗಫಾರ್, HR ಶ್ರೀನಿವಾಸ್ ಹಾಗೂ ಅಂಧ ಶಿಕ್ಷಕರು ಮತ್ತು ಮಕ್ಕಳು ಭಾಗಿಯಾಗಿದ್ದರು. ನವನೀತ ಪ್ರಕಾಶನ ವತಿಯಿಂದ ಸ್ಕಾಲರ್ಶಿಪ್ ಶಂಕರಪ್ಪನವರ ನುಡಿ ನಮನ ಶ್ರದ್ಧಾಂಜಲಿ ಮತ್ತು ಕಲಾಶ್ರೀ ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಕೃತಿ ಬಿಡುಗಡೆ ಸಮಾರಂಭವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ನಗರದ ಸದ್ವಿದ್ಯಾ ಪ್ರೌಢಶಾಲೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಂಕರಪ್ಪರವರ ದಂಪತಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಂತರ ಡಾಕ್ಟರ್ ಮಳಲಿ ವಸಂತಕುಮಾರ್, ಡಾಕ್ಟರ್ ವಿಜಯಮಾಲಾ ರಂಗನಾಥ್ ರವರ ನುಡಿ ಗಡಣ ಮತ್ತು ಆರೋಗ್ಯದ ಅರಿವು ಕೃತಿಗಳ ಬಿಡುಗಡೆ ಮಾಡಿದರು. ನಂತರ ಮಾತನಾಡಿದ ಸಾಹಿತಿ ಹಾಗೂ ಗಮಕಿಗಳಾದ ಕೃ ರಾಮಚಂದ್ರ, ದಿವಂಗತ ಶಂಕರಪ್ಪ ಕನ್ನಡ ನಾಡಿನ ಒಬ್ಬ ಶ್ರೇಷ್ಠ ವ್ಯಕ್ತಿ. ಶಿಕ್ಷಣ ಕ್ಷೇತ್ರ, ಗಮಕ ಮತ್ತು ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಉತ್ತುಂಗಕ್ಕೆ ಏರಿದ ಮಹಾನ್ ಚೇತನ. ಅಂತಹವರ ನೆನಪಿನ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಸಂತಸದ ವಿಷಯವಾಗಿದೆ ಎಂದರು.
ಅಲ್ಲದೆ ತಂದೆಯ ನೆರಳಲ್ಲೇ ಬೆಳೆದ ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನು ಮೂಡಿಸಿದ್ದಾರೆ. ತಮ್ಮ ಬರವಣಿಗೆಯ ಮೂಲಕ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ ಎಂದರು. ಶಂಕರಪ್ಪನವರ ಜೀವನವನ್ನು ನಾವು ನೋಡಿದರೆ ಅವರ ಸಾಧನೆ 3 ಕ್ಷೇತ್ರಗಳಲ್ಲಿ ನಾವು ಗಮನಿಸಬಹುದು. ಶಿಕ್ಷಣ, ಗಮಕ ಮತ್ತು ಸಮಾಜ ಸೇವೆ. ಅಲ್ಲದೆ ಅವರು ಗಮಕ ಕ್ಷೇತ್ರದಲ್ಲಿ ಕೂಡ ಎಲ್ಲೆಲ್ಲಿ ಸೇವೆಯಲ್ಲಿದ್ದಾಗ, ಸಾಗರದಲ್ಲಾಗಲಿ ಶಂಕರನಾರಾಯಣದಲ್ಲಾಗಲಿ ಅವರು ಗಮಕ ತರಬೇತಿಗಳನ್ನು ನಡೆಸಿ ಅನೇಕರನ್ನು ತರಬೇತಿಗೊಳಿಸಿದರು. KR ನಗರದಲ್ಲಿ ಹಿರಿಯ ಗಮಕಿ ಚಾಮರಾಜನಗರದ ಸುಬ್ರಹ್ಮಣ್ಯಂ ಅವರನ್ನು ಬರಮಾಡಿಕೊಂಡು ತಮ್ಮ ಜೊತೆ ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದಂಥ ಸೀತಾರಾಮ ಮತ್ತು ಗೋಪಾಲಕೃಷ್ಣ, ಹಾಸನ ಗೋಪಾಲಕೃಷ್ಣ ಇವರೆಲ್ಲರನ್ನೂ ಸೇರಿಸಿಕೊಂಡು ಒಂದು ಗಮಕ ತರಗತಿ ನಡೆಯುವಂತೆ ಮಾಡಿ ಅನೇಕ ಗಮಕಿಗಳು ಮುಂದೆ ಉಂಟಾಗುವಂತೆ ಮಾಡಿ. ಇನ್ನು ಸಮಾಜ ಸೇವೆಯುಂಟು ಸಾಕಷ್ಟು ತಾವೆಲ್ಲ ಕೇಳಿದ್ದೀವಿ. ಇವನ್ನೆಲ್ಲ ನೋಡಿದರೆ ಸಾಮಾನ್ಯವಾಗಿ ಅವರು ಯಾವುದೇ ಒಂದು, ಅದರಲ್ಲೂ ಗೋವಿಂದರಾವ್ ಮೆಮೋರಿಯಲ್ ಆ ಸಂಸ್ಥೆಯ, ಆ ಶಿಕ್ಷಣ ಸಂಸ್ಥೆಗೆ ಯಾವುದೇ ಸ್ಪರ್ಧೆಯಾಗಲಿ ಮಕ್ಕಳಿಗೆ ಇವರು ಬಹುಮಾನ ಕೊಡ್ತಾ ಇದ್ರು. ಅದು ಭಗವದ್ಗೀತೆಯ ಪುಸ್ತಕಗಳನ್ನು ಸಾಕಷ್ಟು ಖರೀದಿಸಿ ಅನೇಕರಿಗೆ ಕೊಡುವ ಒಂದು ಪರಿಪಾಠ. ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಪ್ರೊಫೆಸರ್ GS ಭಟ್, ಸಮಾಜ ಸೇವಕ K ರಘುರಾಮ್, ಗೋಪಿನಾಥ್, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಜಿಲ್ಲಾಧ್ಯಕ್ಷ M ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. 1 2 3 4 1 2 I can't sir. ಆಗ್ತಿಲ್ಲ ಸರ್. Come on, do it. ಸರ್, ಮಾರ್ಕೆಟಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ನ ಟ್ರೈ ಮಾಡಿದಾಯ್ತು, ಆದರೂ ಈ ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ. ಈ ಎನರ್ಜಿ ಪೌಡರ್ಸ್ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ. ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದರೂ ಅದನ್ನು ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನ. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರಲಿ. ನಂದಿನಿ, ಪರಿಶುದ್ಧತೆಯ ಪ್ರತೀಕ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ. ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932ರಿಂದ ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, KR ಸರ್ಕಲ್, ಮೈಸೂರು. ಕಾಲ್ 0821 242 1698. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸರ್. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲದೆ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ. ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, KR ಸರ್ಕಲ್, ಮೈಸೂರು. ಕಾಲ್ 0821 242 1698. ಶ್ರೀ ಯೋಗಿ ನಾರಾಯಣ ಬಣಜಿ ಸಂಘ ಮತ್ತು ಯುವಕ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಅರಗು ಮತ್ತು ಬಣ್ಣದ ಕಾರ್ಖಾನೆ ಅಧ್ಯಕ್ಷ HA ವೆಂಕಟೇಶ್ ಅವರಿಗೆ ಅಭಿನಂದನಾ ಸಮಾರಂಭ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಯತೀಂದ್ರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ಅಧ್ಯಕ್ಷ HA ವೆಂಕಟೇಶ್ ಅವರಿಗೆ ಸಂಘದ ವತಿಯಿಂದ ಸನ್ಮಾನ ಮಾಡಲಾಯಿತು. ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದ ಚುನಾವಣಾ ವ್ಯವಸ್ಥೆಯಲ್ಲಿ ಗೆದ್ದು ಉನ್ನತ ಸ್ಥಾನ ಗಳಿಸುವುದು ಕಷ್ಟ ಸಾಧ್ಯ. ಅದರಲ್ಲೂ ತಳ ಸಮುದಾಯದವರ ಏಳ್ಗೆ ಇನ್ನೂ ದುಸ್ತರವಾಗಿದೆ. ಹಾಗೆ ಸುಮಾರು 25 ರಾಷ್ಟ್ರಗಳಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಮೈಸೂರಿನ ಅರಗು ಮತ್ತು ಬಣ್ಣದ ಕಾರ್ಖಾನೆಗೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಹಾಗೆ ರಾಜಕೀಯವಾಗಿ ಬೆಳೆಯಬೇಕಾದರೆ ಕಾಯುವ ಗುಣ, ಸಿದ್ಧಾಂತಗಳ ಮೇಲೆ ನಂಬಿಕೆ, ಸಮಾಧಾನ, ನಾಯಕರೊಂದಿಗೆ ಸಂಯಮ, ಬುದ್ಧಿಶಕ್ತಿ ಹಾಗೂ ಜನಶಕ್ತಿ ಪ್ರದರ್ಶಿಸುವುದು ಅನಿವಾರ್ಯವೆಂದು ಸ್ವ ಅನುಭವ ಹಂಚಿಕೊಂಡರು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಅವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಪರಮೇಶ್ವರ್ ನನಗೂ ಕೂಡ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾದಂತಹ ಒಂದು ಜವಾಬ್ದಾರಿನ ನನಗೆ ಕೊಟ್ಟಿದ್ದಾರೆ.
ಎಲ್ಲಿ ಡೆಮಾಕ್ರಸಿ ಇದೆ ಅಲ್ಲಿ ಮೈಲಾಕ್ ಇದೆ, ಎಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅಲ್ಲಿ ನಮ್ಮ ಕಾರ್ಖಾನೆ ಇದೆ. 25 ರಾಷ್ಟ್ರಗಳಲ್ಲಿ ದೇಶದ ಹೊರತಾಗಿ ನಾವು ವಹಿವಾಟನ್ನ ನಡೆಸ್ತಾ ಇದ್ದೀವಿ. ಅದರ ಜವಾಬ್ದಾರಿಯನ್ನ ನನಗೆ ನಿರ್ವಹಣೆ ಮಾಡಪ್ಪ ಅಂತ ಹೇಳಿಕೊಟ್ಟಿದ್ದಾರೆ. ಒಂದು ರಾಜಕೀಯ ಪಕ್ಷದಲ್ಲಿ ಲಕ್ಷಾಂತರ ಜನ ಇರ್ತಾರೆ. ಒಂದು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಲಕ್ಷಾಂತರ ಜನರ ಬಲಿದಾನ ತ್ಯಾಗ ಇರುತ್ತೆ. ನನಗಿಂತಲೂ ಕೂಡ ಅನುಭವಿಗಳಿರ್ತಾರೆ, ನನಗಿಂತಲೂ ಕೂಡ ಪಕ್ಷದಲ್ಲಿ ದುಡಿದವರಿರ್ತಾರೆ. ಅದು ಒಂದು ಸಣ್ಣ ಸಮುದಾಯದಿಂದ ಬಂದಂತ ನನ್ನನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಎಂ ನಾರಾಯಣ, ಪ್ರೊಫೆಸರ್ CN ಶ್ರೀನಾಥ್, ಪ್ರೊಫೆಸರ್ ರಂಗನಾಥ್, MS ವೆಂಕಟೇಶ್ ಹಾಗೆ VK ಜಗದೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಜನವರಿ 15ರಿಂದ 19ರವರೆಗೆ ದೆಹಲಿಯಲ್ಲಿ ನಡೆದ ನ್ಯಾಷನಲ್ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಮೈಸೂರಿನ ASD ಕ್ಲಬ್ನ 13 ಮಂದಿ ಪದಕ ಪಡೆದ ಸ್ಪರ್ಧಿಗಳು ಇಂದು ಮೈಸೂರಿಗೆ ಆಗಮಿಸಿದರು. ನಗರದ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ಪದಕ ವಿಜೇತ ಸ್ಪರ್ಧಿಗಳಿಗೆ ಕ್ಲಬ್ನ ವತಿಯಿಂದ ಹೂವಿನ ಹಾರ ಹಾಕಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ASD ಕ್ಲಬ್ನ ಮ್ಯಾನೇಜರ್ ಹಾಗೂ ಕೋಚ್ ಹರ್ಷ ಶಂಕರ್ ಮಾತನಾಡಿ, ನ್ಯೂ ಡೆಲ್ಲಿಯಲ್ಲಿ ನಡೆದ ನ್ಯಾಷನಲ್ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ASD ಕ್ಲಬ್ನ ವಿವಿಧ ವಯೋಮಾನದ 35 ಮಂದಿ ಭಾಗವಹಿಸಿದ್ದು 13 ಮಂದಿ ಪದಕ ಗಳಿಸಿದ್ದಾರೆ. ಅದರಲ್ಲಿ 5 ಮಂದಿ ಚಿನ್ನದ ಪದಕ ಗಳಿಸಿರುವುದು ಖುಷಿ ನೀಡಿದೆ ಎಂದರು. ಅಲ್ಲದೆ ಪದಕ ಜಯಿಸಿದ 13 ಮಂದಿಯು ಸೆಪ್ಟೆಂಬರ್ನಲ್ಲಿ ನಡೆಯುವ ಏಷ್ಯನ್ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗೆ ಆಯ್ಕೆಗೊಂಡಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಠಿಣ ಪರಿಶ್ರಮ ವಹಿಸಿ ಪದಕ ಜಯಿಸಲು ತರಬೇತಿ ನೀಡಲಾಗುವುದು ಎಂದರು. ನಡೆದಿದೆ 15th ಇಂದ 19th ನ್ಯಾಷನಲ್ ಚಾಂಪಿಯನ್ಶಿಪ್ ನಡೆದಿದೆ. ಅದರಲ್ಲಿ ನಮ್ಮ ಕ್ಲಬ್ಬಿಂದ ASD ಕ್ಲಬ್ಬಿಂದ 35 ಫೈಟರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಕರ್ನಾಟಕನ ರಿಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಅವರು 13 ಮೆಡಲ್ಸ್ ತೊಗೊಂಡಿದ್ದಾರೆ, 5 ಗೋಲ್ಡ್ ಮೆಡಲ್ಸ್ ಆ್ಯಂಡ್ ಮಿಕ್ಕಿದೆಲ್ಲ ಬ್ರಾಂಜ್ ಮೆಡಲ್. ಆ್ಯಂಡ್ ದೇ ಆರ್ ಸೆಲೆಕ್ಟೆಡ್ ಫಾರ್ ಏಷ್ಯನ್ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್. ಅದು ಸೆಪ್ಟೆಂಬರಲ್ಲಿ ನಡೀಲಿದೆ. ಸೊ ಇದಿಷ್ಟು ಜನನು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ಗೌರ್ಮೆಂಟ್ ಇನ್ನೂ ನಮ್ಗೆ ಸಪೋರ್ಟ್ ಮಾಡಬೇಕು. ಇವರೆಲ್ಲ ಚೆನ್ನಾಗಿ ಫೈಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಟ್ರೈನ್ ಆಗಿದ್ದಾರೆ. ಆ್ಯಂಡ್ ಏಷ್ಯನಲ್ಲೂ ಅವ್ರು ಮೆಡಲ್ ತೆಗಿತಾರೆ ಅನ್ನೋ ಇದಿದೆ, ಕಾನ್ಫಿಡೆನ್ಸ್ ನನಗಿದೆ. ಪದಕ ಜಯಿಸಿದ ಸ್ಪರ್ಧಿಗಳು ನಮ್ಮ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂತಸ ಹಂಚಿಕೊಂಡಿದ್ದು ಹೀಗೆ. ಸೊ ಅಲ್ಲಿ ಹೋಗಿ ನಾವೇನೇ ಆಡಿದ್ರು ಅದು ನಮ್ಮ ಸರ್ ಟ್ರೈನ್ ಮಾಡಿರೋದು. ನಮಗೆ ಫಸ್ಟ್ ಇಲ್ಲೆಲ್ಲರಿಗೂ ಫಸ್ಟಿಂದನೂ ಹರ್ಷ ಮತ್ತು ಪೂಜಾ ಮ್ಯಾಮೇ ಟ್ರೈನ್ ಮಾಡಿರೋದು. ಸೊ ಈ ಮೆಡಲ್ ಏನೇ ಇದ್ರು ಅವರಿಂದ ತೆಗ್ದಿರೋದು. ಸೊ ನೆಕ್ಸ್ಟ್ ನಾವು ಏಷ್ಯನ್ಗೆ ಮೆಡಲ್ ಬಂದಿರೋರೆಲ್ಲ ಸೆಲೆಕ್ಟ್ ಆಗಿದ್ದೀವಿ. ಅದು ಸೆಪ್ಟೆಂಬರಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ಆ್ಯಂಡ್ ನೆಕ್ಸ್ಟ್ ಮಂತು ಕೂಡ ಕೇರಳದಲ್ಲಿ ಸೌತ್ ಇಂಡಿಯನ್ ಚಾಂಪಿಯನ್ಶಿಪ್ ಇದೆ, ಅಲ್ಲಿಗೂ ರೆಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಕರ್ನಾಟಕದಲ್ಲಿ. 7 ಮಂತ್ಸಿಂದ ಟ್ರೈನ್ ಮಾಡ್ತಾಯಿದ್ದೀವಿ. ಬೆಳಗ್ಗೆ 2 hours ಸಂಜೆ 4 hours ಟ್ರೈನ್ ಮಾಡ್ತಿದ್ದೀವಿ. ಅಲ್ಲಿ ಸುಮಾರು ಡೆಲ್ಲಿಲಿ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸಿಂದ ಬಂದಿದ್ದರು. ಅಲ್ಲಿ ಮಹಾರಾಷ್ಟ್ರ ಅವ್ರ ಮೇಲೆ ಫೈನಲ್ಸ್ ಗೆದ್ದಿದ್ದು ಅಷ್ಟೇ. ಅಂದರೆ ಮಾಮೂಲಿ ಟಫ್ ಕಾಂಪಿಟೇಷನ್ ಇತ್ತು, ಬಟ್ ನಾವು ಟ್ರೈನ್ ಮಾಡಿದ್ರಿಂದ ತುಂಬ ಚೆನ್ನಾಗಿ ಟ್ರೈನ್ ಮಾಡೋದ್ರಿಂದ ನಮಗೆ ಅಷ್ಟೊಂದು ಟಫ್ ಕಾಂಪಿಟೇಷನಲ್ಲಿ ರೆಡಿ ಆಗ್ತಾ ಇದ್ದೀವಿ. ನೆಕ್ಸ್ಟ್ ಯಾವುದೇ ಕಾಂಪಿಟೇಷನ್ ಎಲ್ಲ ರೆಡಿ ಆಗಿ ಮುಂದೆ ಗೆಲ್ಲಬೇಕು ಅಂತ ಇದ್ದೀವಿ. ನೆಕ್ಸ್ಟು ಒಲಿಂಪಿಕ್ಸಲ್ಲಿ ಇಂಡಿಯನ್ ಟ್ರೈನ್ ಮಾಡಬೇಕು ಅನ್ನೋದು. ಮೈಸೂರಿನ KP ಅಭಿಷೇಕ್, ಸಿದ್ದೇಶ್, M ಹರ್ಷ, ಸಂಜಯ್, ಪೌರುಷ್ ಚಿನ್ನದ ಪದಕ ಗಳಿಸಿದ್ದು, ಸುಭಾಷ್, ಸಮರ್ಥಗೌಡ, ಶಶಾಂಕ್, ರಜತ್ ಸಿಂಗ್, ಪ್ರೀಶಾ ಸುಬ್ರಹ್ಮಣ್ಯ, ಸೈಯದ್, ಸಂಯುಕ್ತ ಬೆಳ್ಳಿ ಮತ್ತು ಕಂಚಿನ ಪದಕ ಗಳಿಸಿದ್ದಾರೆ. ಒಟ್ಟಾರೆ ತನ್ನ ಸಾಧನೆಯ ಮೂಲಕ ಕರ್ನಾಟಕದ ಕೀರ್ತಿ ಪತಾಕೆ ಹೆಚ್ಚಿಸಿದ ಈ ಸಾಧನೆಯ ಮಕ್ಕಳಿಗೆ ಒಂದು ಸಲಾಂ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ದೇಸಿರಂಗ ಸಾಂಸ್ಕೃತಿಕ ಸಂಸ್ಥೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕೃಷ್ಣ ಜನಮನ ರಚನೆಯ ಚೇತನಾ ಬುಕ್ ಹೌಸ್ ಹೊರತಂದಿರುವ ಕಲಾ ತಪಸ್ವಿ ರಾಜಶೇಖರ ಕದಂಬ ಪುಸ್ತಕ ಲೋಕಾರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿ ಸಭಾಂಗಣದಲ್ಲಿ ರಂಗಕರ್ಮಿ ಡಾಕ್ಟರ್ H.A. ಪಾರ್ಶ್ವನಾಥ್ ಕೃಷ್ಣ ಜನಮನ ರಚನೆಯ ಕಲಾ ತಪಸ್ವಿ ರಾಜಶೇಖರ ಕದಂಬ ಪುಸ್ತಕ ಲೋಕಾರ್ಪಣೆ ಮಾಡಿದ ನಂತರ ಮಾತನಾಡಿ, ಒಬ್ಬರ ಉಮೇದುವಾರಿಕೆಯಿಂದ ರಂಗಭೂಮಿಯ ಅಭಿವೃದ್ಧಿಯ ಸಾಧ್ಯ, ಹಾಗೆ ಎಲ್ಲರೂ ಒಗ್ಗೂಡಿ ಮುನ್ನಡೆದಾಗ ಮಾತ್ರ ರಂಗಭೂಮಿಯನ್ನು ಉತ್ತುಂಗಕ್ಕೆ ಕೊಂಡೊಯ್ಯಬಹುದು ಎಂದು ತಿಳಿಸಿದರು. ಹಾಗೆ ರಂಗಭೂಮಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಬಯಸುತ್ತದೆ. ಸದಾ ಚಿಂತನಾಶೀಲ ಕಾರ್ಯಕ್ರಮಗಳು ರಂಗಭೂಮಿಯಲ್ಲಾಗುತ್ತದೆ ಎಂದರು. ಕೇವಲ ಒಬ್ಬ ವ್ಯಾಪಾರಗಾರನಾಗಿ ಉಳಿಯದೆ ಆ ಗ್ರಾಮದ ಸುತ್ತಮುತ್ತ ಅರ್ಥಾತ್ ಜಿಗಣಿ,
ಎಲೇನಹಳ್ಳಿ, ಹುಳಿ ಮಾವು ಈ ತಮ್ಮ ವ್ಯಾಪಾರದ ಜೊತೆಗೆ ಪ್ರದರ್ಶನ ಕಲೆಗಳಾದಂತಹ ಸಂಗೀತ, ನಾಟಕ ಹಾಗೂ ಹಾರ್ಮೋನಿಯಂ ವಾದಕನಾಗಿ ಪ್ರಸಿದ್ಧರಾಗಿದ್ದಂತು ಕದಂಬರ ತಂದೆ. ನಾಟಕಕಾರನಾಗಿ ಅವರ ತಂದೆ ಪ್ರದರ್ಶಿಸಿದ ಪುರೂರವ ಈ ಗ್ರಂಥ. ಈ ಪುರೂರವ ತನ್ನ ಚಂದ್ರಹಾಸ, ಗದಾಯುದ್ಧ ಹಾಗೂ ಕವಿಯಾಗಿ ಅವರ ತಂದೆ ಭಾಮಿನಿ ಷಟ್ಪದಿಯಲ್ಲಿ ಅನೇಕ ಕವನಗಳನ್ನು ರಚಿಸಿದ್ದನ್ನ ಅಷ್ಟೇ ಅಲ್ಲದೆ ಒಬ್ಬ ವೈದ್ಯನಾಗಿ ಆಯುರ್ವೇದ ಚಿಕಿತ್ಸೆಯನ್ನ, ಒಬ್ಬ ಜ್ಯೋತಿಷಕರನ್ನಾಗಿ ಶಾಸ್ತ್ರ ಹೇಳ್ತಿದ್ದದನ್ನ, ಎಲ್ಲಕ್ಕೂ ಮಿಗಿಲಾಗಿ ಅಂದಿನ ವಾಹನ ಸೌಕರ್ಯ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಒಬ್ಬ ಕುದುರೆ ಸವಾರನಾಗಿ ಊರಿಂದೂರಿಗೆ ಅಲೆದು ವೃತ್ತಿಯಲ್ಲಿ ಅವರು ವಿನಿಯೋಗವಾಗ್ತಿದ್ದದನ್ನ ಕಂಡು ಕೇಳಿದವರು ಅವರು ಪಾಂಡಿತ್ಯ ಪುರುಷ ಅಂತ ಕರೆದರು. ಕಾರ್ಯಕ್ರಮದಲ್ಲಿ ರಂಗ ನಿರ್ದೇಶಕ ಪ್ರೊಫೆಸರ್ ಎಚ್.ಎಸ್. ಉಮೇಶ್, ಜಿ.ಎಸ್. ಭಟ್ಟ, ಕೃಷ್ಣ ಜನಮನ, ಜಿಲ್ಲಾ ಕಸಾಪ ಅಧ್ಯಕ್ಷ ವೈ.ಡಿ. ರಾಜಣ್ಣ, ರಾಜಶೇಖರ ಕದಂಬ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಉದ್ಯೋಗ ಮಾಹಿತಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹುದ್ದೆಯ ಹೆಸರು ಅರೆಕಾಲಿಕ ವೈದ್ಯಕೀಯ ಅಧಿಕಾರಿ. ಖಾಲಿ ಹುದ್ದೆಗಳ ಸಂಖ್ಯೆ 44. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6/2/2017. ವೆಬ್ಸೈಟ್ ವಿಳಾಸ www.sbi.co.in. ಭಾರತೀಯ ಸೇನಾಪಡೆ ಹುದ್ದೆಯ ಹೆಸರು NCC ವಿಶೇಷ ಪ್ರವೇಶ ಯೋಜನೆ 42. ಖಾಲಿ ಹುದ್ದೆಗಳ ಸಂಖ್ಯೆ ನಾಟ್ ಸ್ಪೆಸಿಫೈಡ್. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2017. ವೆಬ್ಸೈಟ್ ವಿಳಾಸ www.joinindianarmy.nic.in. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಹುದ್ದೆಯ ಹೆಸರು ಪೇದೆಗಳು. ಖಾಲಿ ಹುದ್ದೆಗಳ ಸಂಖ್ಯೆ 2945. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 1/3/2017. ವೆಬ್ಸೈಟ್ ವಿಳಾಸ www.crpf.nic.in. ಉದ್ಯೋಗ ಮಾಹಿತಿ. ಕೇಂದ್ರ ಲೋಕಸೇವಾ ಆಯೋಗ ಹುದ್ದೆಯ ಹೆಸರು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಮತ್ತು ನೌಕಾ ಅಕಾಡೆಮಿ ಪರೀಕ್ಷೆ. ಖಾಲಿ ಹುದ್ದೆಗಳ ಸಂಖ್ಯೆ 390. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/2/2017. ವೆಬ್ಸೈಟ್ ವಿಳಾಸ www.upsc.nic.in. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹುದ್ದೆಯ ಹೆಸರು ಹಿರಿಯ ವ್ಯವಸ್ಥಾಪಕರು. ಖಾಲಿ ಹುದ್ದೆಗಳ ಸಂಖ್ಯೆ 39. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/2/2017. ವೆಬ್ಸೈಟ್ ವಿಳಾಸ www.rebic.org. ಉದ್ಯೋಗ ಮಾಹಿತಿ. ಸೌತ್ ಇಂಡಿಯನ್ ಬ್ಯಾಂಕ್ ಹುದ್ದೆಯ ಹೆಸರು ಉಮೇದುವಾರಿಕೆಯ ಅಧಿಕಾರಿ ಮತ್ತು ಗುಮಾಸ್ತ. ಖಾಲಿ ಹುದ್ದೆಗಳ ಸಂಖ್ಯೆ 537. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/1/2017. ವೆಬ್ಸೈಟ್ ವಿಳಾಸ www.southindianbank.com. ಸಶಸ್ತ್ರ ಸೇನಾಪಡೆಯ ಕಾರ್ಖಾನೆಗಳ ಬೋರ್ಡ್ ಹುದ್ದೆಯ ಹೆಸರು ಶಿಶಿಕ್ಷು. ಖಾಲಿ ಹುದ್ದೆಗಳ ಸಂಖ್ಯೆ 7048. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/2/2017. ವೆಬ್ಸೈಟ್ ವಿಳಾಸ www.ofb.gov.in. 916 ಹಾಲ್ಮಾರ್ಕ್ ಚಿನ್ನದ ಬೆಲೆ. 1 ಗ್ರಾಂ ಚಿನ್ನದ ಬೆಲೆ 2695 ರೂಪಾಯಿ. ಶುದ್ಧ ಬೆಳ್ಳಿ 41,000. ಮಾಹಿತಿದಾರರು ಪ್ರಕಾಶ್ ಜ್ಯುವೆಲರ್ಸ್, ಅರಳಿ ಮರದ ಎದುರು, ಶಿವರಾಂಪೇಟೆ, ಮೈಸೂರು. ಜಲಾಶಯದ ಇಂದಿನ ನೀರಿನ ಮಟ್ಟ. KRS ಗರಿಷ್ಠ ಮಟ್ಟ 124.80 ಅಡಿಗಳು. ಇಂದಿನ ಮಟ್ಟ 74.56 ಅಡಿಗಳು. ಹಾರಂಗಿ ಗರಿಷ್ಠ ಮಟ್ಟ 2859 ಅಡಿಗಳು. ಇಂದಿನ ಮಟ್ಟ 2813.91 ಅಡಿಗಳು. ಹೇಮಾವತಿ ಗರಿಷ್ಠ ಮಟ್ಟ 2922 ಅಡಿಗಳು. ಇಂದಿನ ಮಟ್ಟ 2862.57 ಅಡಿಗಳು. ಕಬಿನಿ ಗರಿಷ್ಠ ಮಟ್ಟ 2284 ಅಡಿಗಳು. ಇಂದಿನ ಮಟ್ಟ 2261.17 ಅಡಿಗಳು.